ಬರೀ 100 ರೂಪಾಯಿ 200 ರೂಪಾಯಿ ಕೆಜಿ 1 ಕೆಜಿ ತಂದು ಹಾಕಿದ್ರೆ ಸಾಕ್ರಿ ನಿಮ್ಮ ಭೂಮಿ ತುಂಬಾ ಜೀವಾಣುಗಳಾಗುವಂತ ಶಕ್ತಿ ಮೈಕ್ರೋ ನ್ಯೂಟ್ರಿಯೆಂಟ್ ಅದಾವ್ರಿ. ಟ್ರೈಕೋಡರ್ಮಾ ಐತ್ರಿ, ಸೋಡೋಮೋನಾಸ್ ಐತ್ರಿ, PSP ಐತ್ರಿ, ಅಸ್ಟೋಬ್ಯಾಕ್ಟೀರಿಯಾ ಐತ್ರಿ, ಮ್ಯಾಗ್ನೀಸಿಯಂ ಐತಿ, ಎಲ್ಲಾ ಪೋಷಕಾಂಶಗಳು ಅದಾವ್ರಿ. ಆರು ನಾವು ಯಾರು ಹಾಕೋಲ್ರಿ. ನಾವು ಹಿಂಗ ತಪ್ಪು ಕಲ್ಪನೆದಾಗ ಹೊಂಟದ್ರಿ. ನಿಮ್ ಕೆಮಿಕಲ್ಸ್ ಮಾಡಕ್ ಯಾರು ಬೇಡ ಅನ್ನೋದಿಲ್ರಿ, ಮಾಡ್ರಿ. ಆದ್ರೆ ಲಿಮಿಟೇಷನ್ಲೇ ಮಾಡ್ರಿ. ನಮ್ಮ ಭೂಮಿಗೆ ಏನ್ ಬೇಕನ್ನೋದು ನೋಡ್ಕೊಂಡು ಹಾಕ್ರಿ. ನಿಮ್ಗೆ 100ಕ್ಕೆ 100 ಇಳುವರಿ ಬರ್ತಾವ್ರಿ. ಇವತ್ತು ನಾವು ದೊಡ್ಡ ದೊಡ್ಡ ರೈತರು ತಪ್ಪು ಮಾಡೋದು ಸಹಿತ ಅಲ್ಲೇ ರೀ. ನಮ್ಮ ಭೂಮಿಗೆ ಯಾವ ಪೋಷಕಾಂಶಗಳು ಬೇಕಾಗಲ್ದ ಗೊಬ್ಬರ ಅಂಗಡಿ ಇದ್ದವ್ರು ತಪ್ಪು ತಿಳ್ಕೊಬೇಡ್ರಿ. ಇವತ್ತು ಗೊಬ್ಬರ ಅಂಗಡಿಗೆ ಹೋದ ಅಂದ್ರೆ ಏನ್ ಆಕೈತಿ ಅಂದ್ರೆ ಪರಿಸ್ಥಿತಿ ರೀ, ನೀವು ಯೂರಿಯಾ ಕೊಡತ್ ಹೋದ್ರೆ ಅದ್ರೊಳಗೆ ಲಿಂಕ್ ಕೊಡ್ತಾರೆ, ನೀವು ಒಂದ್ ಕೊಡೋದ್ರೆ ಇನ್ನೊಂದು ಕೊಡ್ತಾರೆ. ಭೂಮಿ ಕೊಡ್ಲಿ ಬ್ಯಾಡ ಅನ್ನೋದಲ್ರಿ. ಆದ್ರೆ ಉಪಯುಕ್ತ ಇಲ್ಲದನ್ನ ನಾವು ಹಾಕಿ ನಾವು ಅನಾವಶ್ಯವಾಗಿ ಹಣ ಖರ್ಚು ಮಾಡತ್ತೀವಿ. ಇನ್ನೂ ಒಂದು ಮೆಥಡ್ ಹೇಳ್ಬೇಕಂದ್ರೆ, ಇವತ್ತು ನಾವು ಔಷಧ ಅಂಗಡಿ ಅವ್ರು 50 ml ಹಾಕಿ ಬಿಡಿ ಅಂದ್ರೆ ನಾವು ಎಲ್ಲಿ ಹೊಂಟದ ಅಂದ್ರೆ 100 200 ml ಹಾಕತ್ತೀವಿ. ಹಿಂಗಾಗಿ ತಪ್ಪು ಕಲ್ಪನೆದಿಂದ ಅನಾವಶ್ಯವಾಗಿ ರೊಕ್ಕ ಖರ್ಚು ಮಾಡತ್ತೀವಿ. ನಿಮ್ಗೆ ದಯವಿಟ್ಟು ಮಾಡಬೇಡತ್ತೆ ಯಾರು ಹೇಳತ್ತಿಲ್ರಿ. ಆದ್ರೆ ನಿಮ್ಗೊಂದು ಸ್ವಲ್ಪ ಅದಕ್ಕೆ ಏನು ಬೇಕು ನೋಡ್ಕೊಂಡು ಮಾಡ್ರಿ. ಒಂದನೇ ತಪ್ಪು. ಎರಡನೇ ತಪ್ಪು, ಇನ್ನು ಇಳುವರಿ ಒಳಗೆ ಹೆಂಗೆ ಫೇಲ್ ಆಗತ್ತು ಅಂದ್ರೆ ಒಟ್ಟ ರೊಟೇಷನ್ ಯಾವುದು ಮಾಡೋಲ್ರಿ ನಾವು ಕ್ರಾಫ್ಟ್ ರೀ. ಕಬ್ಬು ಹಚ್ಚಾಕತ್ತೀವಿ 10 ವರ್ಷ ಗಂಟೆ ಕಬ್ಬು ಹಚ್ಚಾತ್ತೀವಿ. ಯಾಕಂದ್ರೆ ಕೆಲಸದ ಒತ್ತಡ ಅಥವಾ ಆಳಿನ ಸಮಸ್ಯೆ ಇನ್ನೊಂದು ಸಮಸ್ಯೆಗಳಿಂದ ಒಂದ ಬೆಳಿಗ್ಗೆ ಹೋಗೋದು. ದಯವಿಟ್ಟು ಯಾರು ಆ ತಪ್ಪು ಮಾಡಬೇಡ್ರಿ. 3 ವರ್ಷಕ್ಕೆ ಒಮ್ಮೆ ಚೇಂಜ್ ಮಾಡ್ರಿ ಬೆಳೆ ರೊಟೇಷನ್. ನೀವು ಇದ ಬೆಳೆ ಮಾಡಬೇಡ್ರಿ. ನೀವು ನಿಮ್ಮ ಏರಿಯಾಕ್ಕೆ ತಕ್ಕಂತ ಬೆಳೆಗಳನ್ನು ಮಾಡ್ರಿ. ಆರ ರೊಟೇಷನ್ ಮಾಡೋ ಪದ್ಧತಿಗಳನ್ನ ತಿಳ್ಕೊರಿ. ಯಾಕೆ ರೊಟೇಷನ್ ಮಾಡ್ಬೇಕನ್ನೋದು ಅದನ್ನು ನಿಮ್ಗೆ ಹೇಳ್ಕೊಡ್ತೇನೆ. ಕಬ್ಬಿನ ಬೇರೆಗಳು ಏನು ಪೋಷಕಾಂಶಗಳು ಇರ್ತಾವ್ರಲ್ಲ, ಬೇರೆ ಬೆಳೆ ಏನ್ ಮಾಡ್ತಾರಲ್ಲ ಆ ಪೋಷಕಾಂಶಗಳಿಗೆ ಬೇರೆ ಬೇರೆ ಇರ್ತಾವ್ರಿ. ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ಅರಿಶಿಣಕ್ಕೆ ಬೇಕಾದ ಪೋಷಕಾಂಶಗಳ ಬೇರೆ ರೀ, ಕಬ್ಬಿನಿಗೆ ಬೇಕಾದ ಪೋಷಕಾಂಶಗಳ ಬೇರೆ ರೀ. ರೊಟೇಷನ್ ಮಾಡೋದ್ರಿಂದ ಏನಾಕೈತ್ರಿ, ನೀವು ಬೇರೆ ಬೇರೆ ಪೋಷಕಾಂಶಗಳು ಎಲ್ಲಾನು ಸಮತಟ್ಟಾಗಿ ಸಿಗ್ತಾವ್ರಿ. ಒಂದ್ ಪೋಷಕಾಂಶ ಜಗ್ಗಿರಿ ಇನ್ನೊಂದು ಬೆಳೆಗೆ ಬೇರೆ ಪೋಷಕಾಂಶಗಳು ಬೇಕಾಗಿರ್ತಾವ್ರಿ. ಈಗ ನಾವೇನ್ ಮಾಡತ್ತವ್ರ ಅಂದ್ರೆ 1 ವರ್ಷ ಕಬ್ಬು ಹಚ್ಚಿದ್ವು ಅಂದ್ರೆ 3 ವರ್ಷ ಇದೆ ಅದ್ರ ಪೋಷಕಾಂಶಗಳು ಎಲ್ಲ ಹೀರ್ಕೊಂಡಿರ್ತೈತಿ ಭೂಮಿಯಾಗ್ರಿ. ಆದ್ರೂ ಹೊಳಿ ಕಬ್ಬು ಹಚ್ಚಿದ್ವು ಅಂದ್ರೆ ಇಳುವರಿ ಒಳಗೆ ಕುಂಠಿತ ಆಗತೈತಿ. ಹಿಂಗಾಗಿ ನಾವು ರೈತರು ಭಾಳ ಇಳುವರಿ ಒಳಗೆ ಇದನ್ನ ಫೇಲ್ ಆಗತ್ತವ್ರಿ. ಇನ್ನೂ ಒಂದ್ 2-3 ಅಂದ್ರೆ ನಿಮ್ಗೆ ಹಸಿರೆಲೆ ಗೊಬ್ಬರ ನಾವು ಯಾರು ಮುರಿಯತ್ತಿಲ್ಲ. ಗೊಬ್ಬರ ಅಂತಿ ನಮ್ಮ ದನಗಳ ಇಲ್ಲ ಅಂದಾಗ ಗೊಬ್ಬರ ಕಡಿಯಾಕ ನಮ್ಗೆ ಸಾಧ್ಯ ಇಲ್ರಿ. ನಾವು ಯಾವ ರೀತಿ ತಪ್ಪುಗಳನ್ನ ಮಾಡತ್ತು ನಿಮ್ಗೆ ಯೋಚನೆ ಮಾಡಸತ್ತ ಇಷ್ಟ. ನಾವೇನು ಕಲ್ತವ್ರಲ್ಲ, ನಾವು ಏನು ನಿಮ್ಮಂಗನ ರೈತರ, ನಾವು ಒಂದ್ ಸ್ವಲ್ಪ ನಿಮ್ಮಂಗನ ಬೇರೆ ಬೇರೆ ಕಡೆ ಹೋಗಿ ತಿಳ್ಕೊಂಡು ಬಂದು ನಾವು ಕೃಷಿ ಮಾಡತ್ತವ್ರಿ. ಇಲ್ಲೇನು ಯಾರು ಶಾನ್ಯಾರಿಲ್ರಿ. ಹಿಂಗಾಗಿ ನಾವು ಕೃಷಿ ಇಳುವರಿ ಅಥವಾ ನಾವು ನುಕ್ಸಾನದಾಗ ಹೊಂಟತ್ವ್ರಿ. ಕೃಷಿ ಯಾವಾಗೂ ನುಕ್ಸಾನದಾಗಿಲ್ರಿ. ನಾವು ಮಾಡುವಂತ ಮೆಥಡ್ಗಳನ್ನ ಪ್ರಕಾರದಾಗ ನುಕ್ಸಾನದಾಗ ಹೊಂಟೋದ್ರು. ನಾವು ಇವತ್ತು ಹೆಂಗಾಗೈತಿ ಅಂದ್ರೆ ಮಗ್ಗಲ್ದಾಗ ಯಾವ ಬೆಳೆ ಮಾಡ್ತಾರೆ ನಾವು ಅದ ಬೆಳೆ. ಮಾರ್ಕೆಟ್ಗೆ ಯಾವ್ದು ಹೋಗ್ತೈತಿ, ನಮ್ಮಲ್ಲಿ ಯಾವ್ದು ಸೇಲ್ ಆಕೈತಿ ಅನ್ನೋದು ಯಾರು ಯೋಚನೆ ಮಾಡತ್ತಿಲ್ರಿ. ನಾವು ಮಗ್ಗಲ್ದಾಗ ಗೊಂಜಾಳ ಹಾಕ್ಯಾನು, ನಾವು ಗೊಂಜಾಳ ಹಾಕ್ಬಿಟ್ನು. ಮಗ್ಗಲ್ದಾಗ ತುಂಬಾ ಕಬ್ಬು ಹಚ್ಚಾರು, ನಾವು ಎಲ್ಲ ಕಬ್ಬು ಹಚ್ಚನು. ಈ ಪದ್ಧತಿ ಏನಾಗತೈತ್ರಿ, ನಾವು ನುಕ್ಸಾನದಾಗ ಹೊಂಟೋದ್ರು. ಅದೇನಾಕೈತಿ ರೇಟ್ ರೀ ಬೇರೆ ಕಡೆ ಅದ. ನಮ್ಗೆ ಗೊಂಜಾಳ ಮುಂದಿನ ಊರಾಗ ನಿಮ್ಗೆ 1000 ಇದ್ರ ನಮ್ಮ ಊರಾಗ ಹೆಚ್ಚಿನ ಪ್ರಮಾಣ ಗೊಂಜಾಳ ಬರ್ತಂದ್ರೆ ಅವ್ರು 800 ಹಂಗ ತಗೋತಾರ. ನೀವು ಕೊಡತ್ತೀರಿ ನಮ್ಗೆ ಗೊತ್ತಾಕೈತ್ರಿ ಅವ್ರಿಗೆ. ಅಂದ್ರೆ ಎಲ್ಲಾ ಅರ್ಥದಲ್ಲಿ ಗೊಂಜಾಳ ಐತ್ರಿ, ನೀವು ಇಡುವಾಗ ಸಾಧ್ಯ ಇಲ್ರಿ. ಅದ ನೀವು ಏನಾದ್ರು ಬೆಳೆ ಚೇಂಜ್ ಇತ್ತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಹಿಡಿದು ಸಿಗ್ತೈತ್ರಿ. ಎಷ್ಟು ಸಾಧ್ಯ ಆಕೈತಿರಲ್ಲ ಅಷ್ಟು ಮೌಲ್ಯವರ್ಧನೆ ಕಡೆ ಒತ್ತು ಕೊಡ್ರಿ. ಇದನ್ನ ಮಾಡ್ಬೇಕಂತೇನಿಲ್ರಿ. ಇಲ್ಲಿ ಚಿಕ್ಕೋಡಿಯಾಗ ಒಬ್ರದಾರ್ರಿ ಗೊಂಜಾಳದನ್ನ ನುಚ್ಚು ಹೊಡೆದು 100 ರೂಪಾಯಿ ಕೆಜಿ ಕಳಿಸ್ತಾರೆ. ನಮ್ಮಲ್ಲಿ ಗೊಂಜಾಳ ಏನ್ ರೇಟ್ ಸಿಗ್ತಾವ್ರಿ? ಬಾಳ 30 ರೂಪಾಯಿ ರೀ. ಒಂದು 10 ರಿಂದ 15 ರೂಪಾಯಿ ಖರ್ಚಿಡ್ರಿ. ಡಬಲ್ ಕಿತ್ತನು ಹೆಚ್ಚಿನ ಪ್ರಮಾಣದ ಪ್ಯಾಕೆಟ್ ಮಾಡಿ ಕಳಿಸ್ತಾರೆ. ಇನ್ನು ಈ ಕಡೆ ಭಾಗದ ವಾರ ಎಲ್ಲ ಸದಿಕ್ನಕ್ಕಿ ಎಲ್ಲ ರವಾ ಮಾಡಿ ಕಳಿಸ್ತಾರೆ. ಎಷ್ಟು ಸಾಧ್ಯ ಆಕೈತಿರಲ್ಲ ಅಷ್ಟು ಮೌಲ್ಯವರ್ಧನೆ ಕೊಡಿ ಒತ್ತು ಕೊಡ್ರಿ. PMFME ಸ್ಕೀಮ್ ಒಂದು ಬಂದು ನಮಗೆ ಭಾಳ ಅನುಕೂಲ ಆಗೈತ್ರಿ. ಯಾವ ರೀತಿ ಅದನ್ನು ಹೇಳ್ತಾನೆ ನಿಮ್ಗೆ. ಮೊದಲೆಲ್ಲ ಅಗ್ರಿ ಪ್ರೊಸೆಸ್ ಆಗಿರ್ಬೋದು, ಬೇರೆ ಬೇರೆ ಸ್ಕೀಮ್ಗಳು ರೀ. ಕೃಷಿ ಇಲಾಖೆದಿಂದ ಯಾವ ಮಷಿನ್ ಕೊಡ್ತಿರಲ್ಲ ಅದನ್ನ ತಗೋಬೇಕ್ರಿ. ಇದು ಹಂಗಿಲ್ರಿ. ಈಗ ನಮ್ಮಲ್ಲಿ ಬಂದಾರ್ರಿ, ನಮ್ಮದು ಒಂದು ಮಷಿನ್ ನಿಮ್ಗೆ ಚಲೋ ಅನ್ಸೈತ್ರಿ. ಇದಾ ಮಷಿನ್ ಬೇಕಂದ್ರು ನೀವು ಇದಾ ಮಷಿನ್ ಕೊಟೇಶನ್ ಕೊಟ್ಟು ಬ್ಯಾಂಕಿಗೆ ತಕೊಂಡು ಇದಾ ಮಷಿನ್ ಸಬ್ಸಿಡಿ ತಗೋಬಹುದು. ಇಂಥ ಅನುಕೂಲ ಈಗ ಐತ್ರಿ. ಮತ್ತೆ ಇದ್ರ ಜೋಡ್ರಿ ನಿಮ್ಗೆ ಕರೆಂಟ್ ಇಲ್ಲ, ನಮ್ಮದು ಹೊಲ್ದಾಗ ಐತ್ರಿ. ಈಗ ಎಲ್ಲ ಸೋಲಾರ್ ಮೇಲೆ ರನ್ ಹಾಕವ್ರಿ. ಸೋಲಾರ್ ಸಹಿತ ಹಾಕೊಂಡ್ರೆ ಅದು ಸಹಿತ ಸಬ್ಸಿಡಿ ಆಗಿ ಬರ್ತೈತಿ. ಅದನ್ನ ಯೂಸ್ ಮಾಡ್ಕೋರಿ. ಇದ ಮಷಿನ್ ಇಲ್ರಿ. ನೀವು ಖಾರ ಕೊಟ್ಟು ತೋರಿ, ಸ್ಯಾಮ್ಗಿ ತೋರಿ, ಹಪ್ಪಳ ತೋರಿ, ರೊಟ್ಟಿ ಮಾಡೋದು ತೋರಿ, ಅರಿಶಿನ ಪೌಡರ್ ತೋರಿ, ಎಣ್ಣೆ ಗಾಣಗಳು ತೋರಿ, ಕಬ್ಬಿನ ದೊಡ್ಡ ಪ್ರಮಾಣ ಕಬ್ಬಿನ ಯೂನಿಟ್ ಹಾಕೋರಿದ್ರು 30 ಲಕ್ಷ ತನಕ ಐತ್ರಿ. ಯೂಸ್ ತೋರಿ. ಈಗ ಇಂಥ ಸ್ಕೀಮ್ ಕೇಂದ್ರ ಸರ್ಕಾರದ ಸ್ಕೀಮ್ ನಮ್ಗೆ ಯಾವಾಗೂ ಸಿಗಂಗಿಲ್ಲ. PMEGP ಇತ್ತು ಕರೆ ಅದು ಇಷ್ಟು ಸ್ಟ್ರಿಕ್ ಇತ್ರಿ. ಅದು ಲೋನ್ ಆಗೆಲ್ಲ 3 ವರ್ಷಕ್ಕೆ ಸಬ್ಸಿಡಿ ಜಮಾ ಆಕೈತ್ರಿ. ಅನ್ಕತಕ ನಾವು ಬಡ್ಡಿ ಕಟ್ಬೇಕಾಗಿತ್ರಿ. ಇದು ಹಂಗಿಲ್ರಿ. 1 ವರ್ಷದ ಒಳಗಾಗಿನ ಸಬ್ಸಿಡಿ ಜಮಾ ಆಕೈತಿ. ಸಬ್ಸಿಡಿ ಜಮಾ ಆತಂದ್ರೆ ನಮ್ದು ಆಟೋಮೆಟಿಕ್ ಬಡ್ಡಿ ಸ್ಟಾಪ್ ಆಕೈತಿ. ಇಂಥ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೊಂಡು ನಾವು ಮೌಲ್ಯವರ್ಧನೆ ಒತ್ತು ಕೊಡ್ರಿ. ಮೌಲ್ಯವರ್ಧನೆ ಮಾಡಾಕ ಮಷಿನ ಬೇಕತ್ತು ಇಲ್ರಿ. ನಿಮಗೂ ಅಂತ ಹೇಳ್ತೇನ್ರಿ. ಇವತ್ತು ನೀವು ಮೆನುವಲ್ ಸಹಿತ ಮೌಲ್ಯವರ್ಧನೆ ಮಾಡ್ಕೋಬಹುದ್ರಿ. ಇವತ್ತು ಉದಾಹರಣೆ ಹೇಳ್ತೇನ್ರಿ. ಹೈನುಗಾರಿಕೆ ಯಾಕೆ ನುಕ್ಸಾನದಾಗ ಹೊಂಟೈತ್ರಿ ಯಾರಾದ್ರೂ ಗೊತ್ತೈತ್ರಿ?
ಹೈನುಗಾರಿಕೆ ಅಂದ್ರೆ ಯಾಕೆ ನುಕ್ಸಾನ ಹೊಂಟೈತ್ರಿ? ನಾವು ಎಲ್ಲಿ ತಪ್ಪಾತು ಅಂದ್ರೆ ಹೈನುಗಾರಿಕೆ ಒಳಗ್ರೆ ಹೈನುಗಾರಿಕೆ ಅಂತ ತಿಳ್ಕೊಂಡ್ರೆ ಬರೀ ಹಾಲಿನ ಕಡೆ ಹೊಂಟದು ಹೊರತಾಗಿ ಅದ್ರ ಉತ್ಪನ್ನಗಳು ಏನದಾವ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವತ್ತು ನಮ್ಮ ರೈತರು ಇಷ್ಟು ತಿಳ್ಕೊಂಡು ಅಂದ್ರೆ ನಾವು ಎಷ್ಟು ಮಂದಿ ಇದ್ರಲ್ಲ ಅಷ್ಟ್ರೊಳಗ 80% ಮಂದಿ ಎಲ್ಲ ನಾವು ಹೈನುಗಾರಿಕೆ ಅಂದ್ರನ ಹಾಲತ್ ತಿಳ್ಕೊಂಡು. ಹಾಲಿನ್ಯಾಗ ನಿಮಗೆ ₹1 ಸಹಿತ ಲಾಭ ಇಲ್ಲ. ಇವತ್ತು ಹಾಲಿನ ರೇಟಿಗೆ ಗೋಮೂತ್ರ ಮಾರತೈತಿ, ನಿಮ್ಗೆ ಗೊತ್ತೈತಿಲ್ಲ ಆಂಬಲ್ಲ. ಹಾಲಿನ ರೇಟಿಗೆ ಗೋಮೂತ್ರ ಮಾರತೈತ್ರಿ. ಉದಾಹರಣೆ ಹೇಳ್ತಂದ್ರೆ ನೀವು ತಪ್ಪು ತಿಳ್ಕೊಬೇಡ್ರಿ. ಇವತ್ತು ನಾನಾರ ಬೇರೆ ಏನು ಮಾಡಂಗಿಲ್ರಿ, ಆ ಗೋಮೂತ್ರ ಬೆಳಗಿನ 5 ರಿಂದ 6 ಬ್ರಾಹ್ಮಿ ಮುಹೂರ್ತ ಗೋಮೂತ್ರ ಹಿಡಿತೇನ್ರಿ. ಅವ್ನು ಬಾಯ್ಲ್ ಮಾಡ್ತೀರಿ, ಪ್ಯಾಕ್ ಮಾಡಿ ₹200 1 ಲೀಟರ್ ಕಳಿಸ್ತೀವಿ. ಅಥವಾ ಡೈರೆಕ್ಟ್ ಗೋಮೂತ್ರ ಹಿಡಿದ್ರೂ ₹10 ರಿಂದ ₹15 1 ಲೀಟರ್ ಇಲ್ಲೇ ಅಗಾವ್ ರೊಕ್ಕ ಕೊಟ್ಟು ಕ್ಯಾನ್ ಕೊಟ್ಟು ಇಟ್ಕೋತಾರೆ. ಈ ಸದ್ಯ ಏನೆಲ್ಲ 4-5 ಕ್ಯಾನ್ ನಂಬರ್. ಉದಾಹರಣೆ ಹೇಳತ್ತೇನ್ರಿ ನಾ. ಇನ್ನು ಸೆಗಣಿಂತ್ರ ನೀವು 10-20 ಪ್ರಾಡಕ್ಟ್ ನೀವ ರೆಡಿ ಮಾಡ್ಬೋದು. ಹಲ್ಪುಡಿ ರೀ, ನೀವು ತಿನ್ನುವಂತ ಏನು ನಾವು ತಿಕ್ಕುವಂತ ಪೇಸ್ಟ್ ಏನೈತಿರಲ್ಲ ಅದ 100ಕ್ಕೆ 100 ಹಾನಿಕಾರ. ನೀವು ಎಲ್ಲಿ ಬೇಕಾದಲ್ಲಿ ಕೇಳ್ರಿ. ನೀವು ನಾವು ಏನ್ ಪೇಸ್ಟ್ ತಿಕ್ಕತ್ತಲ್ಲ, ಇಲ್ಲಿ ಹಿಂದಿನ ಕಾಲದ ಒಂದು ದೊಡ್ಡ ಹಿರಿಯರ್ದಾರ, ಅವರು ಹಲ್ಲು ಈ ಸದ್ದಾರು ನೋಡ್ರಿ ಹೆಂಗದಾವ್ ಹಂಗದಾವ್ರಿ. ಆದ್ರೆ ನಾವು ಈಗಿನ ಜನರೇಷನ್ ಏನದ್ರಲ್ಲ ಪೇಸ್ಟ್ ಹಚ್ಚಿ ಬ್ರಸ್ಲೆ ತಿಕ್ತಿರ್ಲ ಮುಂಜಾನೆ ಅರ್ಧ ತಾಸ್ರಿ, ಅದ್ರ ನರಗಳ ಸೈಲಾಗಿ ಆ ವಿಷದಿಂದ ನಾವು ಹಲ್ಲುಗಳು ಕಳ್ಕೊಂತೀವಿ. ನೀವು ಮನ್ಯಾಗನ ರೆಡಿ ಮಾಡ್ಕೊಡ್ಲಿ ಹಲ್ಪುಡಿರಿ. ನಿಮ್ಮಲ್ಲೇನ ನಿಮ್ಗೆ ಕಲಿಸ್ಕೊಡ್ತು, ನಮ್ಮಲ್ಲೇ ಒಯ್ಬೇಕು ಅಂತ ಅಂತದೇನು ಇಲ್ರಿ. ನೀವು ರೆಡಿ ಮಾಡ್ಕೊಂಡ್ರೆ ನೀವೇ ರೆಡಿ ಮಾಡ್ಬೋದ್ರಿ. ಏನು ಖರ್ಚಿಲ್ದಾರ ಹಲ್ಪುಡಿರಿ. ತ್ರಿಪುಣಾ ಚೂರು ತಗೋರಿ, ದೇಸಿ ಆಕಳು ಕುಳು ಬಿಡ್ರಿ, ಸುಡ್ರಿ ಅದನ್ನ 200 ಗ್ರಾಮ್ ಬೂದಿ ತಗೋರಿ, ತ್ರಿಪುಣಾ ಚೂರ್ರಿ, ಅದ್ರ ರುಚಿ ತಕ್ಕಂತ ಸೈದರ್ಲವನ್ ಉಪ್ಪ್ರಿ, ಜಾಲಿಕಾಯಿ ಪೌಡರ್ ರೀ, ಅಥವಾ ಅರಿಶಿನ ಪುಡಿ ರೀ. ಬರೀ ಒಂದು 3-4 ಪೌಡರ್ ಹಾಕಿರೋರಿ ನಿಮ್ಗೆ ಹಲ್ಪುಡಿ ರೆಡಿ. ನನ್ನ ನಿಮ್ಮಲ್ಲಿ ಏನದಾವ್ರಿ ಬರೇ ಬೇವಿನ ಎಲ್ಲಿ ಕಡ್ಡಿಲೆ ತಿಕ್ಕಿರೋ ನಿಮ್ಮ ಹಲ್ಲಿಗೆ ಏನು ಆಗೋದಿಲ್ರಿ. ಆರು ನಾವು ಇವತ್ತು ಹೆಂಗಾಗೈತೆ ಅಂದ್ರೆ ರೊಕ್ಕ ಕೊಟ್ಟು ರೋಗಗಳು ಹಚ್ಬಾರ್ದು. ಇದೊಂದು ಉದಾಹರಣೆ ಕೊಟ್ಟು ಅಷ್ಟೇ. ನೀವು ಇನ್ನೂ ಒಂದು ತಿಳ್ಕೊರಿ. ಹಿಂಗೆ ಯಾಕಂದ್ರೆ ಅನಿವಾರ್ಯಕ್ರೆ ಯಾವ ಪ್ರಾಣಿ ಹಲ್ಲು ತಿಕ್ಕಂಗಿಲ್ಲ. ನಿಮ್ಗಾರು ಗೊತ್ತೈತ್ರಿ ಮನುಷ್ಯ ಪ್ರಾಣಿ ಒಂದು ಬಿಟ್ಟು ಯಾವ ಪ್ರಾಣಿ ಹಲ್ಲು ತಿಕ್ತವ್ರಿ? ಅದ್ರೂ ಹಲ್ಲು ಗಟ್ಟಿಮಿಟ್ಟಿಲ್ರಿ. ಬರೀ ನೀರು ಮುಗುಳಿ ಸಿಗೋದ್ರೂ ನಿಮ್ಮ ಹಲ್ಲು ಗಟ್ಟಿಮುಟ್ಟ ಇರ್ತಾವ್ರಿ. ಆರ ನಾವು ಇವತ್ತು ಏನು ಪೇಸ್ಟ್ ತಿಕ್ಕಾತಿರ್ಲಿ ಅದು 100ಕ್ಕೆ 100 ಕೆಮಿಕಲ್ಸ್ ಹಾನಿಕಾರಕ. ನೀವು ದೊಡ್ಡವ್ರೇನೋ ತಿಳಿದವ್ರೇನೋ ಮಾಡ್ತೀರಿ. ನಾವು ಸಣ್ಣ ಹುಡುಗರು ಹೆಂಗ್ ಮಾಡ್ತಾರ ಅಂದ್ರೆ ಈಗ ಅದನ್ನ ನುಂಗ್ತಾರೆ. ಅದ್ರೊಳಗೆ ಹೈ ಡೋಸ್ ಕೆಮಿಕಲ್ಸ್ ಐತಿ. ಅಂತ ವಿಷಕಾರಿಗಳನ್ನ ನಾವು ನುಂಗಾತವ್ರಿ. ಇನ್ನು ಉದಾಹರಣೆ ಕೊಟ್ಕೋತವ್ರೆ ಭಾಳ ಅದಾವ್ರೆ. ಇವತ್ತು ನಾವು ನೀರು ಏನು ಕುಡಿಯತ್ತಿರ್ಲಿ ಇದು ನೀರ ಅಲ್ರಿ. ಹಿಂದಿನ ಕಾಲದವ್ರು ಕೇಳಿರ್ಬೇಕಾರೆ ಕೌಲಿಲೇ ನೀರು ಕುಡ್ತಿರ್ರಿ, ಬಾವಿಯಾಗ ಡೈರೆಕ್ಟ್ ನೀರು ಕುಡ್ತೀರಿ, ಪಂಪ್ ಸೆಟ್ದಾಗ ನೀರು ಕುಡ್ತಿರ್ರಿ. ಅವರು ಕ್ಯಾಲ್ಸಿಯಂ ಯಾವೂ ಕಳ್ಕೊಂಡಿಲ್ರಿ. ಇವತ್ತು ನಾವು ಎಷ್ಟು ಟೆಕ್ನಾಲಜಿ ಮುಂದಂಟದ್ರಲ್ಲ ಅಷ್ಟು ರೋಗಗಳನ್ನ ನಾವು ಮುಂದೆ ತೊಗೊಂಬರತ್ತವ. ನಿಮ್ಗೆ ಕುಡೀರಿ ಬ್ಯಾಡ ಅನ್ನೋದಿಲ್ರಿ. ಅನಿವಾರ್ಯ ಪರಿಸ್ಥಿತಿಗಳ ಊರಿಗೆ ಹೋದಲ್ಲಿ ಎಲ್ಲೋ ಹೊರಗಡೆ ಹೋದಲ್ಲಿ ಕುಡ್ರಿ. ಆರ ಮನ್ಯಾಗ ಇದ್ದಾಗೂ ಬಿಸ್ಲೇರಿ ನೀರು ಕುಡಿಬೇಡ. ನಿಮ್ಗೆ ಉದಾಹರಣೆ ಹೇಳ್ತಂದ್ರೆ ಬಿಸ್ಲೇರಿ ಬಾಟ್ಲಿ ಇದ್ರೆ ನಿಮ್ಗೆ ಗೊತ್ತಾಕೈತ್ರಿ. ಇನ್ನೊಂದು ಬೇಕಾದ್ರೆ ಹೋಗುತ್ತನ್ಯಾಗ್ರಿ ಒಂದು ಬಿಸ್ಲೇರಿ ಬಾಟ್ಲಿ ತಗೋರಿ ಅರ್ಧ ಲೀಟರ್ ಅದ್ರೆ ಬಟ್ಟ ಸೀಲ್ ಹೊಡಿಬೇಡ್ರಿ. ಅದನ್ನ ಓದ್ ಮನ್ಯಾಗಿಡ್ರಿ. 1 ವರ್ಷ ಆದ್ರೂ ಒಂದು ಹುಳ ಆಗಂಗಿಲ್ಲ. ಯಾಕೆ ಆಗಂಗಿಲ್ರಿ? ಹುಳ ಬದುಕಬಾರ್ದಂತ ಕೆಮಿಕಲ್ಸ್ ಅದ್ರೊಳಗೆ ಹಾಕಿರ್ತಾರೆ. ಇನ್ನು ಅದನ್ನ ನಾವು ಕುಡಿದು ಎಷ್ಟು ಆರೋಗ್ಯವಾಗಿರ್ತು ನೀವೇ ಯೋಚನೆ ಮಾಡಿ. ಅನಿವಾರ್ಯ ಪರಿಸ್ಥಿತಿಗಳಿದ್ದಲ್ಲಿ ಕುಡ್ರಿ. ಅನಿವಾರ್ಯ. ಈಗ ಒಬ್ಬೊಬ್ರು ಡೈಲಿ ಸಹಿತ ಅದ ಯೂಸ್. ಅದ್ರೊಳಗೆ 1% ಸಹಿತ ನಮ್ಗೆ ಆರೋಗ್ಯಕ್ಕೆ ಬೇಕಾದ ಜೀವಾಣುಗಳು ಇಲ್ರಿ. ರೊಕ್ಕ ಕೊಟ್ಟು ರೋಗಗಳು ತಗೋತ ಇಷ್ಟೇ. ನೀವು ಮನ್ಯಾಗ ಬೇಕಂದ್ರೆ ಫಿಲ್ಟರ್ RO ವಾಟರ್ಗಳು ಕುಂತ್ಕೋರಿ. ಯಾಕಂತ ಹೇಳತ್ತೇನೆ ಅಂದ್ರೆ ಅವು ಏನ್ ಮಾಡ್ತಾವ್ರಿ ಗಡಸ್ ನೀರ್ ತೆಗದ ಸ್ಮೂತ್ ಮಾಡಿ ನೀರಷ್ಟೇ ಫಿಲ್ಟರ್ ಮಾಡಿ ಕೊಡ್ತಾವ್ರಿ. ಈಗ ಏನು ಹೋಗಿ ಹೊರಗಡೆ ಹೋಗಿ ಕ್ಯಾನ್ಗಳು ಅಥವಾ ಬಾಟ್ಲಿಗಳು ತರ್ತಿರ್ಲ ಅದ್ರೊಳಗೆ ಹೊಳ್ಳಿ ಕೆಮಿಕಲ್ಸ್ ಪೌಡ್ರೇ ಆಡಕೈತಿ. ಬೇಕಾದ್ರೆ ನೀವು ಹೋಗ್ರಿ ಎಲ್ರಿ ಬಿಸ್ಲೇರಿ ರೆಡಿ ಮಾಡೋರು ಹೋಗ್ರಿ ಚೀಲ್ ಗಂಟೆ ಪೌಡರ್ ಇರ್ತೈತಿ, ಕೆಡಬಾರ್ದಂತ ಪೌಡರ್. ಅದು ಆರೋಗ್ಯಕ್ಕೆ ಹಾನಿಕಾರ. ಇವತ್ತು ಸಣ್ಣುಪ್ಪು ಹಿಂಗ ಹೈ ಡೋಸ್ ಕೆಮಿಕಲ್ಸ್ ಅಂದ್ರೆ ನಿಮಗೆ ಏನೋ ಅನಿವಾರ್ಯ ತರಕಾಗಕ್ಕ ಸೈದರ್ಲ ಒಂದು ಉಪ್ರೆ ₹10 ಕಿಲೋ ಸಂತ್ಯಾಗ ಉಪ್ಪು ಸಿಗ್ತೈತ್ರಲ್ಲ ಆ ಉಪ್ಪು ತಗೋರಿ, ಅದನ್ನ ಪೌಡರ್ ಮಾಡಿ ಇಟ್ಕೋರಿ. ಅದು ನ್ಯಾಚುರಲ್ ಉಪ್ಪ್ರಿ. ಎಷ್ಟೋ ಸಣ್ಣ ಉಪ್ಪು ಏನೈತಿರ್ಲ ಬೇಕಾದ್ರೆ ನೀವು ಟೆಸ್ಟ್ ಸೈಟ್ ಮಾಡ್ರಿ ಮನ್ಯಾಗ್ರಿ. 2 ಗ್ಲಾಸ್ ತಗೋರಿ, 2 ತರ ನೀರ್ ಹಾಕ್ರಿ, 2 ತರ ಸಮ ಪ್ರಮಾಣದಾಗ 1 ಚಮಚಿ ನೀರ್ ಹಾಕ್ರಿ, ಉಪ್ಪು ಹಾಕ್ರಿ, ಕಲಸ್ರಿ. ಸಣ್ಣ ಉಪ್ಪು ಒಂದ್ ಕಡೆ ಮೊಟ್ಟೆ ಉಪ್ಪು ಒಂದ್ ಕಡೆ, 2 ಕುಡ್ದು ನೋಡ್ರಿ. ಉಪ್ಪಿನ ಇರುದು ಮೊಟ್ಟೆ ಉಪ್ಪಿನಾಗ ಅಷ್ಟೇ ರೀ. ಸಣ್ಣ ಉಪ್ಪದಾಗ ಏನೈತ್ರಿ ಪೌಡ್ರ ಬಣ್ಣ ಹಾಕಿ ಮಿಕ್ಸ್ ಮಾಡಿ ಕಳಿಸ್ತಾರ. ಇನ್ನು ನಾವು ಇಂಥವ್ ಹೇಳ್ಕೊತಾರ ಭಾಳ ಅದಾವ್ರಿ. ಇವತ್ತು ಕೃಷಿ ಕಡೆ ಹೆಂಗ್ ಹೊಂಟೈತೆ ಅನ್ನೋದು ನೀವೇ ಯೋಚನೆ ಮಾಡ್ರಿ. ಪ್ರತಿಯೊಂದು ಔಷಧಗಳನ್ನ ನೀವೇ ರೆಡಿ ಮಾಡ್ಕೋಬಹುದು ಕೃಷಿ ಒಳಗೆ. ಇನ್ನೊಂದು ತಿಳ್ಕೊರಿ ನೀವ್ರಿ, ಇವತ್ತು ನಾವು ಯಾವ್ದಾ ಕಂಪ್ನಿ ಬಾಟಲ್ ತೊಗೊಂಬರ್ಲ್ರಿ
ಆ ಬಾಟಲ್ದಾಗ ಏನ್ ಮ್ಯಾಲಿಂತ್ರ ಔಷಧ ರೆಡಿ ಮಾಡಿ ತಂದು ಹಾಕ್ತಾರೋ ಏನ್ ಕಚ್ಚಾ ವಸ್ತುಗಳನ್ನ ನಮ್ಮ ಭೂಮಿಯಾಗ ಯೂಸ್ ಮಾಡ್ಕೊಂಡು ಔಷಧ ರೆಡಿ ಮಾಡ್ತಾರ. ಇಷ್ಟು ತಿಳ್ಕೊಂಡ್ರೆ ನಾವು ರೈತರ ಆಲ್ಮೋಸ್ಟ್ ಆಲ್ ಒಂದು 50% ಶೇಣ್ಯರ್ ಅನ್ನರೆ. ನಮ್ಮಲ್ಲಿ ಏನ್ ಕಚ್ಚಾ ವಸ್ತುಗಳದಾವ್ರೆ ಅವನ್ ಎಲ್ಲಾನು ಯೂಸ್ ಮಾಡ್ಕೊಂಡು ಔಷಧ ರೆಡಿ ಮಾಡಿದ್ರೆ ರೆಡಿ ಅನ್ನರೆ. ಇವತ್ತು ಒಂದ್ ಎಂತಾದ ನಮ್ಮ ಮನಿ ಮುಂದ್ ಕಸ ಆಯ್ತಂದ್ರು ಅದ್ರೊಳಗ ಔಷಧಿ ಗುಣ ಐತ್ರಿ. ಆದ್ರೆ ನಮಗ್ ಗೊತ್ತಿಲ್ಲ ಅಷ್ಟೇ. ಪ್ರತಿಯೊಂದು ನಮ್ಮಲ್ಲಿನ ಐತ್ರಿ. ಇವತ್ತು ಡೊಣ್ ಹುಳ ಅಂತೇಳಿ ನಾವ್ ಹೇಳತ್ತವ್ರೆ. ಎಷ್ಟು ಮಂದಿ ನಾವು ಮುಂಜಾಗ್ರತಾ ಕ್ರಮ ತಗೊಂಡ್ರಿ? ಯಾರು ತಗೊಂಡಿಲ್ರಿ. ಡೊಣ್ ಹುಳ ಕಿತ್ತು ಬೀಳಾತಿರ್ತೈತ್ರಿ, ಅವಾಗ ಹೈ ಡೋಸ್ ಔಷಧ ತಂದು ಕೆಮಿಕಲ್ಸ್ ಬಿಡಾತ್ತವ್ರಿ. ನೀವು ಅಗದಿ ಸಿಂಪಲ್ ಮೆಥಡ್ಗಳು ಹೇಳ್ತೇನ್ರಿ ಒಂದ್ 2-3 ಫಸ್ಟ್ ಒಂದು ನಿಮ್ಗೆ ಸಾಯ್ತಿದ್ರೆ ಮೆಟಾರಿಸಮ್ ಎಲ್ಲಿ ಬೇಕಾದ್ರೆ ಸಿಗ್ತೈತ್ರಿ. ಈಗೇನ 2 kg ಮೆಟಾರಮ್ 2 ರಿಂದ 5 kg ಮೆಟಾರಿಸಮ್ ಒಂದ್ ಎಕರೆಕ ಗೊಬ್ಬರ ಯಾವಾಗ ಕಿಡ್ತಿರ್ತಿರ್ಲಿಲ್ಲ ಅವಾಗ ಹೊಲದಾಗ ಹಾಕಿಬಿಡ್ರಿ, ಮಿಕ್ಸ್ ಮಾಡಿ ಆಟೋಮೆಟಿಕ್ ಆಗಿ ಡೊಣ್ ಹುಳ ಕಂಟ್ರೋಲ್ ಬರ್ತೈತ್ರಿ. ಇನ್ನೂ ಒಂದು ಮೆಥಡ್ ರೀ, ನಾವು ಗೊಬ್ಬರ ಕಡಿಕಿತ ಕಡದು ಬೆಳೆ ಮಾಡಿ ಎಲ್ಲಾ ಮಾಡಿ ಸಹಿತ ಔಷಧಗಳು ರೆಡಿ ಮಾಡ್ಬೋದ್ರಿ. ಏನು ಖರ್ಚಿಲ್ದ ಔಷಧ ರೀ. ದಶಪರ್ಣಿ ಕಷಾಯ ಅಂತೇಳಿ ಮಾಡ್ಕೋಬಹುದ್ರಿ. ಹಣಗಲ್ ಎಲಿ, ಎಕ್ಕಿ ಎಲಿ, ಪುಡಾರಿ ಎಲಿ, ಬೇವಿನ ಎಲಿ, ಎಲಿ ಪುಡಾರಿ, ಗೊಬ್ಬರದ್ರಿ, ಬೇರು, ಚಿಕ್ಕು, ಕೈ ಎದ್ದು ಯಾವ ಎಲಿಗಳು ಇರ್ತಾವಲ್ಲ ಎಲ್ಲಾನು ಮೇವ್ಕರಿ ಮಿಷನ್ ಹಾಕಿ ಕಟ್ ಮಾಡ್ರಿ. ಕಟ್ ಮಾಡಿ ಒಂದ್ 200 ಲೀಟರ್ ಡ್ರಮ್ನಾಗ ಹಾಕ್ರಿ. ಹಾಕಿ 21 ದಿನ ಕಳ್ಸಿರದ. ಆ ಕಳತಂತ ರಸ ಕೈ ಬರ್ತೈತ್ರ, ಸ್ವೀಟ್ ಬರ್ತೈತ್ರು. ಕೈ ತಿನ್ನಂದ್ರೆ ನಾವು ತಿಂತೀವ್ರಿ. ಸೇಮ್ ಮೆಥಡ್ ಏನಾರ ಅದನ್ನ ಬರೀ 10 ರಿಂದ 20 ಲೀಟರ್ ಕಬ್ಬಿಗೆ ರಸ ಬಿಡ್ರದನ್ನ ನೀರ್ ಹತ್ತಿನಾಗ ಬೇರೆಲ್ಲಾನು ಕೈ ಹಾಕವ್ರಿ. ಆಟೋಮೆಟಿಕ್ ಆಗಿ ಬೇರ್ ಕಡಿ ಹುಳ ಡೊಣ್ ಹುಳ ಒಂದ ಅಲ್ರಿ ಯಾವ್ದಾ ಇಲ್ರಿ ಕಂಟ್ರೋಲ್ ಬರ್ತೈತಿ. ನಮ್ಮಲ್ಲಿ ಏನಾದ್ರು ಔಷಧಗಳು. ಇನ್ನೂ ಒಂದು ಮೆಥಡ್ ಐತ್ರಿ, ಅಗದಿ ಸಿಂಪಲ್ ರೀ. ಹಿಂಗ್ ಸಿಗ್ತೈತ್ರಲ್ಲ ಕಿರಾಣಿ ಅಂಗಡಿಯಾಗ್ರಿ. 50 ಗ್ರಾಮದ ಹಿಂಗ್ 2 ಬಾಟ್ಲಿ ರೀ, 1 kg ಬೆಲ್ಲ, 24 ತಾಸು ಕಳಿ ಇಡ್ರಿ, ಅದನ್ನ ನೀರ್ ಜೋಡ್ ಬಿಟ್ಬಿಡ್ರಿ ಕಬ್ನ್ಯಾಗ. ಅದು ಸಹಿತ ನಿಮ್ಗೆ ಡೊಣ್ ಹುಳ ಕಂಟ್ರೋಲ್ ಬರ್ತೈತಿ. ಆದ್ರೆ ನಾವು ಯಾರು ಮಾಡಕ್ ತಯಾರ. ಇನ್ನು ಕಬ್ಬಿನ ಏರಿಯಾ ಎಷ್ಟೋ ಇದ್ರೂ ಗೊಬ್ಬರ ಎಲ್ಲ ಸುಟ್ಟು ಬಿಡ್ತೀವಿ ನಾವು. ಸುಟ್ರ ಉಪಯೋಗ ಆಗೋದು ಪೊಟ್ಯಾಷಿಯಂ ಅಂಶ ಒಂದಾರೆ. ಈಗೇನ ರಗಡ ಮೆಥಡ್ಗಳು ಬಂದವ್ರು, ವೇಸ್ಟ್ ಡಿಕಂಪೋಸರ್ ಅಂತ ಬಂದವ್ರು, ಎಲ್ಲ ಗೊತ್ತಿರ್ಬೋದ್ರಿ. OWDC ಅಂತ ಹೇಳ್ರಿ, ನೀವು ಬೇಕಾದ್ರೆ ತೆಳಗು ತೋರಿಸ್ತೇನ್ರಿ. ಬರೀ 150 ರೂಪಾಯಿ ರೀ, ಅಂದ್ರೆ ಮಲ್ಟಿಪಲ್ ಮಾಡ್ಕೊತ ಹೋಗ್ಬೋದು. ಬರೀ ಯಾವ್ದೊಂದು ಪೌಡರ್ 150 ರೂಪಾಯಿ ಕೊಟ್ಟು ಒಂದು ಪೌಡರ್ ರೀ, 2 kg ಬೆಲ್ಲ, 8 ದಿನ ಕಳಿ ಇಡ್ರಿ, ಅದು ಎಲ್ಲಾನು ಜೇನುತುಪ್ಪತಿ ಹಾಕೈತಿ. ಬೇಕಾದಷ್ಟು ನಮಗಿರಲ್ರಿ, ಕಸ ಕಡ್ಡಿ ಏನೇ ಇರಲ್ರಿ, ಅದ್ರ ಮೇಲೆ ಸ್ಪ್ರೇ ಮಾಡ್ರಿ ಅಥವಾ ನೀರ್ ಹಸುತ್ನೆ ಬಿಟ್ಬಿಡ್ರಿ. ಆಟೋಮೆಟಿಕ್ ಆಗಿ ಒಂದು ತಿಂಗಳಿಗೆ ಕೊಳಿ ಗೊಬ್ಬರ ಇರ್ತಾರ, 15 ದಿನದಾಗ ಕೊಳತ್ ನಿಮ್ಗೆ ಬೇರೆ ಗೊಬ್ಬರ ಕೊಡ್ತೈತಿ. ಅಂತ ಶಕ್ತಿ OWDC ಒಳಗೈತಿ. ಇನ್ನು ಅಂದ್ರೆ ಅದನ್ನ ಮಲ್ಟಿಪಲ್ ಸೈಟ್ ಮಾಡ್ಕೊತ ಹೋಗ್ಬೋದು. ಒಂದೇ ತಗೋದ್ರಿ ನೀವು, ಏನಿಲ್ಲ ಅಂದ್ರೆ ಒಂದು 5-6 ಎಕರೆಗೆ ಒಂದು 5-6 ಸಲ ಮಾಡ್ಕೋಬಹುದು. ಅಗದಿ ಸಿಂಪಲ್ ಮೆಥಡ್ಗಳದಾವ್ರೆ, ಆದ್ರೂ ನಾವು ಯೂಸ್ ಯಾರು ಮಾಡ್ಕೋಲ್ಲ. ಇನ್ನೊಂದು ಅಗದಿ ನಿಮ್ಗೆ 1 ನಂಬರ್ ಟಾನಿಕ್ ಹೇಳ್ಬೇಕಂದ್ರೆ ಗೋನ್ ಅಂದಾಜೆಲ್ಲ ಮಾಡ್ತಾರ, ಗೊತ್ತಿರ್ಬೋದು ಒಂದು ಕೆಲವೊಂದ್ ಜನಕ್ರೆ. ಹಿಂಗ ರಿಸಲ್ಟ್ ಐತ್ರಿ. ನೀವು 2,000 ರೂಪಾಯಿ ಕೊಟ್ಟು ಹೊರಗಡೆ ಔಷಧ ತಂದ್ರೂ ಅಷ್ಟು ರಿಸಲ್ಟ್ ತೋರ್ಸಂಗಿಲ್ಲ. ಇವತ್ತು ನಾವೆಲ್ಲ ರೈತರ ಆಕಳ ಎಮ್ಗಳಿದ್ರೆ ಏನ್ ಮಾಡ್ತೀವಿ, ಮಾತಾ ಹೋದ್ ಏನ್ ಮಾಡ್ತೀವಿ, ತಿಪ್ಪೆ ಹೋಗಿದ್ರಿ, ಇಲ್ಲಾಂದ್ರೆ ಯಾರ ಹಳ್ಳ ಹೊಳಿಗಳಿಗೆ ಹೋದ್ ಬರ್ತದೆ. ಅದ ಮಾಸಿಂದ ಔಷಧ ರೆಡಿ ಮಾಡ್ಕೋರಿ. ಏನು ಖರ್ಚು ಇಲ್ದಾರೆ. ಬರೀ ಒಂದ್ 2 ಡಜನ್ ಕೊಳತದ ಬಾಳಿಕಾಯಿ ತಗೋರಿ, ಮಾಸ ಹಾಕ್ರಿ, ಒಂದ್ 2 kg ಬೆಲ್ಲ ಹಾಕ್ರಿ, ಒಂದ್ 2 ಪಪ್ಪಾಳಿಕಾಯಿ ಹಾಕ್ರಿ. ಎಲ್ಲಾ ಕೊಳತಿದ್ದ ಹಾಕ್ರಿ ನಡೀತೈತಿ. ಬಾಳಿಕಾಯಿ ಪಪ್ಪಾಳಿಕಾಯಿ ರಸ ಹೆಚ್ಚು ಬಿದ್ದಟ್ಟ ಅದ ಔಷಧ ಹೆಚ್ಚು ಸ್ಟ್ರಾಂಗ್ ಆಗ್ತೈತಿ. ಅನುಕೂಲ ಇತ್ತಂದ್ರೆ ನಿಮ್ಗೆ ವೇಸ್ಟ್ ಡಿಕಂಪೋಸರ್ ಹಾಕ್ರಿ, ಸ್ಪೀಡ್ ಕಳಿಸ್ಕೊಡ್ತೈತ್ರಿ. ಮಜ್ಜಿಗೆ 1 ಲೀಟರ್ ಹಾಕ್ರಿ. ಹಾಕಿ ನೀವು 1 ತಿಂಗಳಿಂದ 2 ತಿಂಗಳ ಬರೀ 1 ಡ್ರಮ್ನೆ ಹಾಕಿ ಅಥವಾ 1 ಬಕೆಟ್ನೆ ಹಾಕಿ ಮುಚ್ಚಿ ಮುಳಿಯಾಗಿಡ್ರಿ. ಎಲ್ಲಾನು ಲಿಕ್ವಿಡ್ ಹಾಕೈತ್ರಿ. ಆ ಲಿಕ್ವಿಡ್ ನೀವು ಬರೀ 50 ml ಹಾಕಿ ಸ್ಪ್ರೇ ಮಾಡ್ರಿ, ನಿಮ್ಮ ರಿಸಲ್ಟ್ 4 ದಿನದಾಗ ತೋರಿಸ್ತೈತಿ. ಅಂತ ಶಕ್ತಿ ಗೋಣ ಅಂದಾಜಲ್ಲದಾಗೈತಿ. ಬರೀ ಸ್ಮೆಲ್ ಅಷ್ಟೇ ಜಾಸ್ತಿ ಬರ್ತೈತ್ರಿ. ಅದು ಒಂದ ನೀವು ಇದನ್ನ ಮಾಡೋದು. ಸ್ಮೆಲ್ ಅಂದ್ರೆ ಬಡಿತ್ನ್ಯಾಗ ಅಷ್ಟೇ ಮಾಡೋತ್ನ್ಯಾಗ ನೀವು ಪ್ಯಾಕ್ ಮಾಡಿ ಇಟ್ರೆ ಒಂದಿಟ್ಟು ಸ್ಮೆಲ್ ಬರಂಗಿಲ್ಲ. ಸದ್ಯಾರು ನಮ್ಮ ಮನಿಯಿಂದ ಅದಾವ ಕರಗೋಳ ಸತ್ರ ಸಹಿತ ಔಷಧ ರೆಡಿ ಮಾಡ್ಬೋದು. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ರಿ. ಇಲ್ಲಿ ಯಾರ ಸುತ್ತಮುತ್ತ ಕರ್ಗೊಳ್ ತಂದ್ರೆ ನಾವೆಲ್ಲ ಔಷಧ ರೆಡಿ ಮಾಡಿ ಅವ್ನ ಪ್ರೊಸೆಸಿಂಗ್ ಮಾಡಿ 200 ರೂಪಾಯಿ ಲೀಟರ್ ಮಾಡ್ತೀವಿ. ಎಷ್ಟು ಖರ್ಚು ಮಾಡ್ತೀರಿ? ಭಾಳಾರ ಒಂದು 2,000 ಖರ್ಚು ಮಾಡ್ತೀವಿ. ಮಿನಿಮಮ್ 10,000 ರೂಪಾಯಿ ಔಷಧ ರೆಡಿ ಆಗೈತಿ. ಅಗ್ದಿ ಚೀಪ್ ರೇಟ್ನ್ಯಾಗ ಕೊಟ್ಟಾರ. ಯೂಟ್ಯೂಬ್ದಾಗ ಅದು ಅವ್ರು 300-500 ತನಕ ಕೊಡ್ತಾರೆ. ಆ ಮಾತು ಬೇರೆ ರೀ. ನೀವೇ ರೆಡಿ ಮಾಡ್ಕೊಂಡು ಹೇಳತ್ತೇನೆ. ಸೋಸೋದು ಬತ್ತು, ಎಲ್ಲ ಪ್ರಾಡಕ್ಟ್ಗಳು ತಂದು ಹಾಕೋದು ಬತ್ತು, ಎಲ್ಲ ಖರ್ಚು ಹಿಡಿದ್ರು ನಿಮ್ಗೆ 2,000 ರೂಪಾಯಿ ಬರ್ತೈತಿ. ಮಿನಿಮಮ್ ಏನು ಇಲ್ಲ ಅಂದ್ರೆ ಒಂದು 100 ಲೀಟರ್ ನಿಮ್ಗೆ ಔಷಧ ರೆಡಿ ಆಗೈತಿ. ಸ್ಪ್ರೇ ಮಾಡಿ ನೋಡ್ರಿ ನೀವು ಬೇಕಾದ್ರೆ ನಿಮ್ಮ ಆಸಿಂದ. ನಿಮ್ಮಲ್ಲಿ ಏನೋ ಐತ್ರಿ, ಇನ್ನು ಎರೆ ಜಲ ತೆಗಿಬೋದ್ರಿ. ಅಗದಿ ಸಿಂಪಲ್ದಾಗ ಎರೆ ಜಲ ರೀ. ಖರ್ಚು ಮಾಡೋದ ನಾವು ಎಷ್ಟೋ ಕಟ್ಟಡ ಕಟ್ಟಬೇಕು ಅಂತದೇನು ಇಲ್ರಿ. ಒಂದು 200 ಲೀಟರ್ ಪ್ಲಾಸ್ಟಿಕ್ ಡ್ರಮ್ ತಗೋರಿ, ವೇಸ್ಟ್ ರೀ. ಅದಕ್ಕೆ ಏನು ಮಾಡ್ರಿ, ಒಂದು ಕೆಳಗ ಚಾವೆ ಕುಣಿಸ್ಕೋರಿ ಡ್ರಿಪ್ಪಿಂದ. ಅರ್ಧ ಫೂಟ್ ಮಟ್ಟೆ ಕಲ್ಲು ಹಾಕ್ರಿ, ಅರ್ಧ ಫೂಟ್ ಸಣ್ಣ ಕಲ್ಲು ಹಾಕ್ರಿ, ಇನ್ನು ಅರ್ಧ ಫೂಟ್ ಏನು ಮಾಡ್ರಿ ಅವಲಕ್ಕಿ ಕಡಿ ಹಾಕ್ರಿ ಅಥವಾ ಉಸಕ್ ಹಾಕ್ರಿ. ಹಾಕಿದ ನಂತರ ನೀವು ಏನು ದನಗಳ ಕಾಲ ಚಿಪ್ಪಾಡಿ ಚಗಳ ಎಲಿಗೋಳ ಏನು ಬೇಕಾದ ಕಸ ಇದ್ರು ಅದ್ರ ತುಂಬ ತುಂಬ್ರಿ.
ಮೊದಲು ಒಂದು 4 ದಿವಸ ಏನ್ ಮಾಡ್ರಿ ಅದನ್ನ ತಂಪ್ ಆಗೋ ಸಂಬಂಧ ತಂಪ್ ಮಾಡ್ರಿ. ತಂಪ್ ಮಾಡಿದ ನಂತರ ಬರೀ ಅರ್ಧ ಕೆಜಿ ಅಂದ್ರೆ 1 ಕೆಜಿ ಎರೆಹುಳ ಬಿಡ್ರಿ. ತಿಂದು ಗೊಬ್ಬರ ರೆಡಿ ಆಕೈತ್ರಿ. ಅಲ್ಲಿ ನೀವು ಡೈಲಿ 2 ಲೀಟರ್ ನೀರ್ ಸುರ್ರಿ. ಅದ್ರ ಮೇ ಏನ್ ತೊಳಿತೈತ್ರಲ್ಲ ಅದ ನಿಮಗೆ ಎರೆಜಲ ಟಾನಿಕ್. ಅದ ನೀವು ಟಾನಿಕ್ ಹೊರಗಡೆ ತಗೋಕೋರಿ 200 ರೂಪಾಯಿಗೆ 1 ಲೀಟರ್ ಐತ್ರಿ. RSK ದಾಗ ಆಗಿರ್ಬೋದು, ಯೂನಿವರ್ಸಿಟಿ ಒಳಗಾಗಿರ್ಬೋದು, ನಿಮ್ಮಲ್ಲಿ ಏನೈತ್ರಿ. ಆದ್ರೆ ನಾವು ಮಾಡಾಕ್ತಾ ಇರಲ್ರಿ. ಪ್ರತಿಯೊಂದು ಔಷಧ ನಿಮ್ಮಲ್ಲಿ ಏನೈತ್ರಿ. ಇವತ್ತು ಹೈನುಗಾರಿಕೆದಾಗ ಯಾಕೆ ನುಕ್ಸಾನ್ ಆಗತ್ತವ್ರಿ, ಒಂದ ಟೈಮ್ ಮೇವು ಹಾಕಾಕತ್ತು ಅಂದ್ರೆ ಒಂದು 10 ಟೈಮರೇ ಹಾಕ್ತಾರೆ. ಮೇವು ಹಾಕ್ತಿಲ್ಲ ಮಿನಿಮಮ್ ಒಂದು 7-8 ಟೈಮರೇ ಹಾಕ್ತಾರೆ. ಮತ್ತೆ ನೀವ್ ಯಾಕೆ ಊಟ 3-4 5 ಟೈಮ್ ಯಾಕೆ ಮಾಡ್ತೀರಿ? ನಾವು ಒಂದು 10 ಟೈಮ್ ಮಾಡೋಣ್ರಲ್ಲ ನಾಳಿಂತ್ರ ಊಟ ರೀ. ಇಷ್ಟ ತಿಳ್ಕೊಂಡ್ರೆ ನಮ್ಮ ಹೈನುಗಾರಿಕೆ ನಮ್ಮ ಕೆಲಸ ಇಲ್ರಿ. ನಾವು ಊಟ ಹೆಂಗ್ 3 ಟೈಮ್ 4 ಟೈಮ್ ಮಾಡ್ತಿರ್ಲ ಸೇಮ್ ಮೆಥಡ್ ದನಗಳಿಗೇನು ಕೊಡ್ರಿ. ಹೈನುಗಾರಿಕೆ ಎಷ್ಟು ಬೇಕಾದಷ್ಟು ಹಾಕ್ರಿ ನೀವು. 1 ಟೈಮ್ ಹಾಕಿದ ನಂತರ 1 ತಾಸು ಬಿಟ್ಟು ಅದು ಬೇಕಾದಷ್ಟು ಬಿಡ್ರಿ. ಅದ ಎಲ್ಲಾ ತೆಗೆದು 2 ತಾಸರ ಗ್ಯಾಪ್ ಕೊಡ್ರಿ. ಆಟೋಮೆಟಿಕ್ ಅದು ತಿಂದು ಏನು ಮಕ್ಕೋತೈತ್ರಲ್ಲ ಅದು ಪಚನ ಕ್ರಿಯೆ ಆಗೈತಿ. ಅಲ್ಲಿ ಉಲ್ಟಾ ಪಚನ ಕ್ರಿಯೆ ಏನ್ ಆಕೈತ್ರಲ್ಲ ಅದಕ್ಕೆ ಹೊಟ್ಟಿಗೆ ಹತ್ತೈತ್ರಿ. ಇವತ್ತು ನಾವ್ ಏನ್ ಮಾಡತ್ತೀವ್ರಿ, ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ಒಂದು 50 ಐಟಮ್ಸ್ ತಂದು ನಮ್ಮ ಮುಂದೆ ಇಟ್ರೆ ಏನಾಕೈತ್ರಿ, ತುದಿ ಅಥವಾ ಸಿವಿ ಯಾವ್ದೈತ್ರಿ ನೆಲಿಗೆ ಅದನ್ನಷ್ಟ ತಿಂತಾರೆ. ದನಗಳು ಸಹಿತ ಮಾಡೋದು ಅದಾರೆ. ಎಲೆಗಳು ತಿನ್ನತೈತ್ರಿ. ಬೇಕಾದ ಪೋಷಕಾಂಶಗಳು ಏನು ಮಡ್ಡದಾಗಿರ್ತೈತ್ರಲ್ಲ ಆ ಮಡ್ಡ ಯಾವ್ದನ್ನಾನು ತಿನ್ನತ್ತಿಲ್ಲ. ಅದಕ್ಕೆ ನಾ ಹೇಳೋದು ಇಷ್ಟ ರೀ, 3 ಬಿಟ್ಟು 4 ಟೈಮ್ ಹಾಕ್ರಿ ಮೇವ. ಆರ ಹಾಕಿದ ನಂತರ 1 ತಾಸರಿಂದ 2 ತಾಸರ ದವಣಿ ಸ್ವಚ್ಛ ಮಾಡಿ ಗ್ಯಾಪ್ ಕೊಡ್ರಿ. ಕಂಟಿನ್ಯೂಸ್ ಮೇವು ಹಾಕ್ಬೇಡ್ರಿ. ಇನ್ನೂ ಒಂದು 2-3 ಮೆಥಡ್ ಅಂದ್ರೆ ಆದಷ್ಟು 1 ಟೈಮರೇ ಒಣ ಮೇವು ಕೊಡುವಂತ ಪದ್ಧತಿಗಳನ್ನ ಇಟ್ಕೊಳ್ರಿ. ಕ್ಯಾಲ್ಸಿಯಂ ಸಮತಟ್ಟಾಗಿರ್ಬೇಕಂದ್ರೆ ಒಣ ಮೇವು ಒಂದು 1 ಟೈಮರ್ ಬೇಕು. ಇವತ್ತು ಹೆಂಗಾಗಿತ್ತು ಅಂದ್ರೆ ನಮ್ಮ ಪರಿಸ್ಥಿತಿ ರೀ, ಪಡದ ಸೀಸನ್ ಅಂತಂದ್ರೆ ಕಂಟಿನ್ಯೂಸ್ ವಾಡ್ಯಾರಿ 3 ತಿಂಗಳೆಲ್ಲ. ಅವು ಪಾಪ 1 ದಿವಸ ಯಾವ ಬೇರೆ ತಿನ್ನಂಗಿಲ್ರಿ. ಹಂಗ ದಯವಿಟ್ಟು ಮಾಡಬೇಡ್ರಿ. 1 ಟೈಮರೇ ಮೇವು ಚೇಂಜ್ ಕೊಡುವಂತ ಪದ್ಧತಿಗಳನ್ನ ಮಾಡ್ರಿ. ಇನ್ನು ನಾವು ಹಾಲಿನ ಆಸೆಕಾಯಿ ಬಿದ್ದು ಏನ್ ಮಾಡೋದು ಅಂದ್ರೆ ಹೊರಗಡೆ ಏನ್ ಹಿಂಡಿ ರೆಡಿ ಮಾಡ್ತಾರಲ್ಲ ರೀ, ಈ ಹಿಂಡಿ ತೋರಿ ಎಷ್ಟು ಪರ್ಸೆಂಟೇಜ್ ಹಾಲು ಜಾಸ್ತಿ ಆಕೈತ್ರಿ, ಈ ಹಿಂಡಿ ತೋರಿ ಇಷ್ಟು ಪರ್ಸೆಂಟೇಜ್ ಹಾಲು ಆಕೈತ್ರಿ. ಆ ಹಿಂಡಿಯಾಗ ಏನ್ ಮಾಡತ್ತಾರ ಅಂದ್ರೆ ಕೆಮಿಕಲ್ಸ್ ಕೂಡಿಸಿ ಹಿಂಡಿ ರೆಡಿ ಮಾಡ್ತಾರೆ. ಆ ಹಿಂಡಿ ಹಾಕೋದಂತ್ರ ಏನಾಕೈತ್ರಿ, ನಿಮ್ಗೆ 2 ಸಲ ಬಿಟ್ರೆ 3 ಸಲ ನೋಡ್ಲಿ ಗಾಬು ನಿಂದ್ರದು 100ಕ್ಕೆ 100 ಕ್ಯಾನ್ಸಲ್ ಮಾಡ್ತೈತಿ. ಅಂತ ಹೈ ಡೋಸ್ ಕೆಮಿಕಲ್ಸ್ ಹೋಗೈತಿ. ನಿಮ್ಮಲ್ಲೇ ರೆಡಿ ಮಾಡ್ಕೊಡ್ಲಿ. ಪ್ರತಿಯೊಂದು ನೀವೇ ರೆಡಿ ಮಾಡ್ಬೋದ್ರಿ. ಇವತ್ತು ಸೈಲೇಜ್ ರೀ, ಸೈಲೇಜ್ ಹಾಕುವಂತ ಪದ್ಧತಿಗಳು ಮಾಡ್ಕೋರಿ. ದಿನಕ್ಕೆ 1 ಕೆಜಿ ಆದ್ರೂ ಸೈಲೇಜ್ ಹಾಕ್ರಿ. ಅದ್ರೊಳಗೆ ಎಲ್ಲಾ ಕ್ಯಾಲ್ಸಿಯಮು ಐತ್ರಿ. ನಿಮ್ಮಲ್ಲೇ ಮನ್ಯಾಗ ಸೈಟ್ ಮಾಡ್ಕೋರಿ ನೀವು ಸೈಲೇಜ್ ರೀ. ಏನು ಖರ್ಚಿಲ್ರಿ. 1 ಟನ್ನಿನ ಬ್ಯಾಗ್ ತಗೋರಿ 500 ರೂಪಾಯಿ ಬಿಟ್ರೆ 600 ರೂಪಾಯಿ ರೀ. 1 ಟನ್ ಬ್ಯಾಗ್ ತಗೊಂಡ್ರೆ 2 ಕೆಜಿ ಮೊಟ್ಟೆ ಉಪ್ಪು ರೀ, 1 ಕೆಜಿ ಮಿನರಲ್ ಮಿಕ್ಸರ್ ಪೌಡರ್ KMF ದಾಗಿಂದ ಇದ್ರೆ ತಗೋರಿ, ಅಥವಾ ಪ್ರೈವೇಟ್ ಇದ್ರೆ 100 ಗ್ರಾಮ್ ಆದ್ರೂ ಸಾಕ್ರಿ. ಸೈಲೇಜ್ ಅಂದ್ರೆ ಮೊದಲು ಅದನ್ನ ನಿಮ್ಗೆ ಗೊತ್ತಿರ್ಬೋದ್ರಿ, ರಸಮೇವು ರೀ. ಹಸಿ ಮೇವು 1 ವರ್ಷಗಟ್ಲೆ ಸ್ಟಾಕ್ ಮಾಡುವಂತ ಪದ್ಧತಿಗಳದಾವ್ರಿ. ಹಿಂದಿನ ಕಾಲದಾಗಿಂದ ಏನು ನಾವು ಬಿಟ್ಟಿಲ್ರಿ. ಇನ್ನು ಅಂತ ತಿಳ್ಕೊರಿ. ಈಗ ಕೆಲವೊಂದು ಜನ ತಿಳ್ಕೊಂಡಾರ ಸೈಲೇಜ್ ನಾವು ಈಗ ರೆಡಿ ಮಾಡತ್ತು ಅಂತ ಹೇಳ್ರಿ. ಸುಳ್ರಿ ಅದೆಲ್ಲ ರೀ. ಹಿಂದಿನ ಕಾಲದಾಗ ಸಹಿತ ಹಗೆದಾಗ ರೆಡಿ ಮಾಡ್ತಾರ. ಕಾಳ ಕಡಿ ಮೇವು ಸಹಿತ ಹಗೆದಾಗ ಇರ್ತಿರ್ರು. ಅದನ್ನ ಸ್ವಲ್ಪ ಟಚ್ ಕೊಟ್ಟು ಇವ್ರು ಬ್ಯಾಗ ಅಥವಾ ಡ್ರಮ್ಗಳ್ದಾಗ ಮಾಡತ್ತಾರೆ. ಬೇರೆ ಏನೂ ಇಲ್ರಿ. ಅದಕ್ಕೆ ಏನು ಖರ್ಚಿಲ್ದ ನೀವೇ ರೆಡಿ ಮಾಡ್ಕೊರಿ. 2 ಕೆಜಿ ಬೆಲ್ಲ, 1 ಕೆಜಿ ಮಿನರಲ್ ಮಿಕ್ಸರ್ ಪೌಡರ್ ರೀ, 2 ಕೆಜಿ ಮೊಟ್ಟೆ ಉಪ್ಪ, ಮಜ್ಜಿಗೆನೂ ಹಾಕ್ಬೋದ್ರಿ. ಅಥವಾ ಯೂರಿಯಾ ಸಹಿತ 50ರಿಂದ 100 ಗ್ರಾಮ್ ಹಾಕ್ತಾರೆ. ಯೂರಿಯಾ ಹಾಕ್ಬೇಡ್ರಿ, ಏನು ತೊಂದರೆ ಇಲ್ರಿ. ಯೂರಿಯಾ ಹಾಕಬೇಡ್ರಿ. ಇಷ್ಟು ಹಾಕಿ ನೀವು 4ರಿಂದ 6 ಲೀಟರ್ ನೀರಾಗ ಕಲ್ಸ್ಕೋರಿ. ಸ್ವಲ್ಪ ಸ್ಪ್ರೇ ಮಾಡಿದ್ರಿ, ಕಟ್ ಮಾಡಿದ ಮೇವ್ರಿ ಬ್ಯಾಗ್ನ್ಯಾಗ ಹಾಕಿ ತುಳಿದ್ ಬಿಡ್ರಿ. 1 ವರ್ಷ ಇಡ್ರಿ. ನೀವು ಮೇವು ಹೆಂಗಿರ್ತೈತೆ ಹಂಗ ಇರ್ತೈತಿ. ನಿಮ್ಗೆ ತೋರಿಸ್ತಾನೆ ಬೇಕಾದ್ರೆ. ಅಂತ ಮೆಥಡ್ಗಳು ಅದಾವ್ರಿ. ನಾವು ಯೂಸ್ ಮಾಡ್ಕೋವಲ್ವ ಅಷ್ಟೇ. ಇವತ್ತು ಹೆಂಗಾಗೈತೆ ಅಂದ್ರೆ ಸಮಗ್ರ ಕೃಷಿ ಕಡೆ ಯಾರು ಹೋಗಲ್ರಿ. ಒಟ್ಟ ಹೆಂಗ್ 1 ಬೆಣ್ಣೆ ಐತದ ಅಂದ್ರೆ 1 ಬೆಣ್ಣೆ ಹತ್ತತ್ರಿ. ಹಿಂಗಾಗಿ ನಾವು ಹೈನುಗಾರಿಕೆದಾಗ ಭಾಳ ನುಕ್ಸಾನ್ ಆಗತ್ರಿ. ಹೈನುಗಾರಿಕೆ ಅಂದ್ರೆ ಏನಂತ ತಿಳ್ಕೊಂಡ್ಬಿಡ್ರಿ. ಇವತ್ತು ಸೆಗಣಿ ಸಹಿತ 10 ರೂಪಾಯಿ ಕೆಜಿ ಮಾರತೈತಿ. ಆದ್ರೆ ಅದಕ್ಕೊಂದು ಸ್ವಲ್ಪ ಟಚ್ ಕೊಡ್ಬೇಕು ಇಷ್ಟ ನೀವು. ಏನು ಖರ್ಚಿಲ್ರಿ. ಎರೆ ಗೊಬ್ಬರ ರೆಡಿ ಮಾಡ್ರಿ. ಮಿನಿಮಮ್ 14 ರೂಪಾಯಿ ಕೆಜಿದಂಗ ಟೈಅಪ್ ಸಹಿತ ಮಾಡ್ಕೊತಾರ್ರಿ KVKದವ್ರು. ಅಷ್ಟು ಬೇಡಿಕೆ ಐತಿ. ಏನು ಖರ್ಚಿಲ್ದಾರೆ. ಫಸ್ಟ್ ನಿಮ್ಮ ಹೊಲಗಳಿಗೆ ಯಾರ ತಾಡ್ಪತ್ರೆಯಾಗ ಮಾಡಿ ನೋಡ್ಕೋರಿ, ಯೂಸ್ ಮಾಡ್ರಿ. ಇವತ್ತಿನ ಸೆಗಣಿಂತ ಹೇಳಿರಲ್ಲ ರೀ, ಗಿಫ್ಟ್ ಐಟಮ್ಸ್ಗಳು ಸೆಗಣ್ಯಾಗ ರೆಡಿ ಮಾಡ್ಬೋದ್ರಿ. ಪ್ರತಿಯೊಂದು ಗಿಫ್ಟ್ ಐಟಮ್ಸ್ ರೀ. ಅಥವಾ ಯಾರೇ ಮಾಡ್ತಂದ್ರೂ ನನ್ನ ನಂಬರ್ ತೋರಿ, ಆಮೇಲೆ ನಿಮ್ಗೆ ಕಾಲ್ ಮಾಡಿ. ಪ್ರತಿಯೊಂದು ಚಾಟ್ಗಳದವ್ರೆ. ಇವತ್ತು ಇದೇ ಏನು ಹೇಳಿರಲ್ಲ, ನಮ್ಮ ಪ್ರತಿಯೊಂದು ಕಲ್ಚರ್ಗಳು, ಇನ್ನೂ ಒಂದು 30-40 ಕಲ್ಚರ್ಗಳು ಭೂಮಿಗೆ ಯಾವ್ಯಾವ ರೋಗದ್ದು ಯಾವ್ಯಾವ ಎಲ್ಲಾನು ಚಾಟ್ಗಳದವ್ರು. ನಿಮ್ಗೆ ಬೇಕಂದ್ರೆ ಆಮೇಲೆ ವಾಟ್ಸಪ್ ಕಳಿಸ್ಕೊಡ್ತೀನಿ. ನಿಮ್ಮಲ್ಲಿ ಏನದವ್ರು ಎಲ್ಲೂ ಹೊರಗಡೆ ಏನೂ ಇಲ್ರಿ. ಇವತ್ತು ವಿಭೂತಿ ರೀ, ಹೊರಗಡೆ ವಿಭೂತಿ ಸುಣ್ಣ ಕೊಡ್ತೈತ್ರಿ. ಬರೀ ಸೆಗಣಿಲಿನ ರೆಡಿ ಮಾಡ್ಬೋದು.
ಪ್ರತಿಯೊಂದು ಇದ ಅನ್ಬೇಡ್ರಿ ನೀವು. ಇವತ್ತು ಸೊಳ್ಳೆ ಬತ್ತಿಗಳು ಹೆಂಗಾಗೈತಿ ಅಂದ್ರ ರೀ, ನಾವು ಗುಂಗಾಡಕ ರೊಕ್ಕ ಕೊಟ್ಟ ತಂದು ಗುಂಗಾಡ ಓಡಿಸಿ ನಾವು ರೋಗ ಹೊರಗಿನ ಕೆಮಿಕಲ್ ಸೊಳ್ಳೆ ಬತ್ತಿಗಳು ಹೆಂಗ್ರಿ, ಅವು ಸುಟ್ರ ಸಹಿತ ಇಂಗಾಲ ಡೈಆಕ್ಸೈಡ್ ಉತ್ಪತ್ತಿ ಆಕೈತ್ರಿ, ಅಂದ್ರ ಕೆಟ್ಟ ಹವಾ ಉತ್ಪತ್ತಿ ಆಕೈತ್ರಿ. ಅದನ್ನ ನೀವು ಧೂಪ ಮನ್ಯಾಗ ರೆಡಿ ಮಾಡ್ಕೊರ್ಲಿ, ಏನು ಖರ್ಚಿಲ್ದಾರ 1 kg ಸಗಣಿ ತಗೋರಿ, ಎಲ್ಲಾ ತರ ಎಲೆಗಳು ತಗೋರಿ, ಬೇವಿನ ಎಲೆ, ಹೊಣಗಲಿ ಎಲೆ, ಎಕ್ಕಿ ಎಲೆ, ಯಾವ ಎಲ್ಲಾ ತರ ಬಿಸ್ಲಾಗ ಒಣಗಸ್ರಿ, ಒಣಗಿಸಿ 200 ಗ್ರಾಮ್ ಜಜ್ರದ್ನ ಪೌಡರ್ ಮಾಡಿ ಎಂಡ್ರದ ಹಾಕ್ರಿ. ಆ ಪೌಡ್ರ್ 1 kg ಸಗಣಿಯಾಗ ಪೌಡ್ರ್ 200 ಗ್ರಾಮ್ ರೀ, 50 ಗ್ರಾಮ್ ಕರ್ಪೂರ ರೀ, 50 ಗ್ರಾಮ್ ಎಣ್ಣೆ ರೀ, ಇಷ್ಟು ಹಾಕಿ ಒಂದ್ 2 ಇಂಚಿ ನಳದ ಪೈಪ್ಗಳು ಇರ್ತಾವಲ್ಲ ರೀ, ಅರ್ಧ ಇಂಚು ರೀ, 2 ಇಂಚ್ ಕಟ್ ಮಾಡ್ಕೊರಿ. ಕಟ್ ಮಾಡಿ ಅದ್ರೊಳಗೆ ಸಗಣಿ ತುಂಬ್ರಿ, ತುಂಬಿ ನಟ್ಬೋಟ್ಲಿ ಒಯ್ತು ಬಿಡ್ರಿ, ಅಗದಿ ನಿಮಗೆ ಸೇಫ್ ಆಗಿ ಧೂಪ ಬರ್ತಾವ. ಇದ್ರ ಬೆನಿಫಿಟ್ ಹೇಳ್ತೇನ್ರಿ ನಿಮಗ್ರೆ, ಸುಟ್ರ ಸಹಿತ ಆಮ್ಲಜನಕ ಉತ್ಪತ್ತಿ ಆಕೈತ್ರಿ. ಮಾಡ್ಕಿ ಮಂತ್ರ ಏನ್ ಆಡ್ತಾರಲ್ಲ ಅವು ಯಾವೂ ನಾಟಂಗಿಲ್ಲ, ಅಗ್ನಿ ಹೋತ್ರ ಮಾಡಿದಂಗ ನೀವು ಮನ್ಯಾಗ್ರಿ, ಹೋಮ ಹಾಕಿಸಿದಂಗ ಅಂತ ಶಕ್ತಿ ದೇಶಿ ಆಕಳ ಸಗಣಿ ಆಗೈತಿ. ನಾವು ಯಾರು ಯೂಸ್ ಮಾಡ್ಕೋಲ್ಲ. ಪ್ರತಿಯೊಂದು ರೀ ಇಂಥವು ಪೆನಾಯಿಲ್ ಸಹಿತ ನೀವ ರೆಡಿ ಮಾಡ್ಬೋದು ಗೋಮೂತ್ರದಾಗ ರೀ. ಎಷ್ಟೋ ಹೊರಗಡೆ ರೊಕ್ಕ ಕೊಟ್ಟು ಪೆನಾಯಿಲ್ ತರ್ತೀರಿ, ಪೆನಾಯಿಲ್ ಸಹಿತ ನೀವ ರೆಡಿ ಮಾಡ್ಬೋದ್ರಿ. ಪ್ರತಿಯೊಂದು ರೀ ಇಂಥವು ಭಾಳ ಅದಾವ್ರಿ, ಹೇಳ್ಕೊತಾರ ರೀ. ಇನ್ನೊಂದು ಸ್ವಲ್ಪ ಚರ್ಚೆ ಮಾಡಿದ್ರು ಸಾಕ್ರಿ, ಸಾಕಂದ್ರೆ ಸಾಕ್ರಿ. ಇಲ್ಲ ಅದೇನೇನು ಇಲ್ಲೇನೇನು ಒತ್ತಾಯ ಏನಿಲ್ರಿ, ಇಲ್ಲೇನು ಕ್ಲಾಸ್ ಅದ ಏನಿಲ್ರಿ, ಸುಮ್ ಚರ್ಚೆ ಮಾಡೋಣ. ನಿಮ್ಮದ್ ನಮ್ಗೆ ಹೇಳ್ರಿ, ನಾವು ಏನ್ ಶಾಣೆ ಆಗ್ತಲ್ರಿ, ನಿಮ್ಮದ್ ನಾವು ತಿಳ್ಕೊಂಡ್ರೆ, ನಮ್ಮ ಕಡೆ ಏನಾದ್ರು ಹೊಸದಿದ್ರೆ ನಿಮಗ್ ತಿಳ್ಸೋಣ ಇಷ್ಟ ರೀ. ಪ್ರತಿಯೊಂದು ನಮ್ಮಲ್ಲಿ ಏನಾಯ್ತು, ಯಾಕೆ ಮಾಡೋಲ್ರಿ? ಈ ಪ್ರಿಂಟ್ ಇಲ್ಲ ಸರ, ಇನ್ನ ಎಲ್ಲ ಬ್ಯಾನರ್ ಸಿಸ್ಟಮ್ ಮಾಡ್ತಾವ್ರಿ. ಪ್ರತಿಯೊಂದು ಚಾಟ್ ಅದಾವ್ರಿ, ಚಾಟ್ ಅದಾವ್ರಿ ಸರ್. ಇಲ್ರಿ PDF ನಿಮ್ಗೆ ಏನ್ ಮೊಬೈಲ್ ಅದು ಬೇಕಂದ್ರೆ ಕಳ್ಸಿಕೊಡ್ತೇವೆ.